ನೋಡಿ, 30 ವರ್ಷಗಳ ನಂತರ ಅವಿಭಾಜ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 1996ರಲ್ಲಿ ನಡೀತದೆ. ಹಾಗಾಗಿ ನಮ್ಮ ಜಿಲ್ಲಾ ಕಸಾಪ ಅಧ್ಯಕ್ಷರು ಮತ್ತು ಅವರೆಲ್ಲ ಒಂದು ಏನು ಸಮಿತಿಯವರು ಬಂದಾಗ ಕೇಳಿದಾಗ ನಾನು ಎರಡು ಮಾತಾಡ್ದಲೇ ಒಪ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ. ಹಾಗಾಗಿ ಎಂಥದ್ದು ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಸಾಹಿತ್ಯ ಸಮ್ಮೇಳನ ಬೇಕಾಗಿತ್ತ, ಅದರ ಅರಿವು ಅದರ ಹಿನ್ನೆಲೆ ಇಟ್ಕೊಂಡು ನಾನು ಮಾಡಿದ್ದೀನಿ. ಆಯಿತು, ಒಂದು ಲೈಬ್ರರಿ ಮಾಡಿದ್ದೀನಿ, ನೀವು ಬಂದು ಅಲ್ಲಿ ನೋಡಬೇಕು. ಯಾಕಂತ ಹೇಳಿದರೆ ನಾನು ಆಗಲೇ ಹೇಳ್ತಾ ಇರ್ತೀನಿ, ಓದೋದ ಕಡೆ ಹೇಳ್ತಾ ಇರ್ತೀನಿ, ನೈಹಿಜ್ಞಾನೇನ ಸದೃಶಂ. ಇವತ್ತು ನಾಡು ನುಡಿ ನೆಲ ಜಲಕ್ಕೆ ಎಂಥ ಗಂಡಾಂತರ ಇದೆ ಅಂತ ಅರಿಬೇಕಾಗ್ತದೆ. ನಾನು ಅವ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನು ನಾನು ಭಾಳ ಹಾರ್ಟ್ಲಿಯಾಗಿ ಸ್ವೀಕರಿಸ್ತೀನಿ. ಸತ್ಯಕ್ಕೆ ದೂರವಾದ ಮಾತುಗಳಿಗೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. 30 ವರ್ಷಗಳವರೆಗೆ ಯಾಕೆ ಈ ಕಾರ್ಯಕ್ರಮ ಮಾಡಲಿಲ್ಲ? ಆದರೆ ಜಲೋತ್ಸವನಂಥದ್ದು ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದ ನಂತರ ಇಲ್ಲಿಯವರೆಗೆ ತಾವೆಲ್ಲ ಗೊತ್ತಿದೆ, ಜಗಳೂರು ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದಲ್ಲ ಅತಿ ಹಿಂದುಳಿದ. ಎಷ್ಟೋ ಸಾರಿ ನಾವು ನೀರಿಗೋಸ್ಕರ ಅನ್ನಕ್ಕೋಸ್ಕರ ನಾವು ವಲಸೆ ಹೋಗೋದು ನೋಡಿದ್ವಿ. ನೀರಿಗೋಸ್ಕರ ಹಾಹಾಕಾರ ಆಗಿ ಜಾನುವಾರುಗಳು ಪ್ರಾಣ ಕಳ್ಕೊಂಡಿರೋ ನಿದರ್ಶನಗಳಿದ್ದಾವೆ. ಅಷ್ಟೇ ಅಲ್ಲದೆ ಗಣಪತಿ ವಿಸರ್ಜನೆಗೆ ನೀರಿಲ್ದಲೇ ಬಕೀಟ್ನಲ್ಲಿ ಬಿಟ್ಟು ಚರಂಡಿಗಳಿಗೆಲ್ಲ ಬಿಸಾಕಿರೋ ದಿನಮಾನಗಳಿದ್ದಾವೆ. ಆದರೆ ಸಿರಿಗೆರೆ ಜಗದ್ಗುರುಗಳ ಒಂದು ಮುಂದಾಲೋಚನೆ ಉದ್ದೇಶ ಮತ್ತು ಎಲ್ಲಿಯ ಭದ್ರ ಎಲ್ಲಿಯ ತುಂಗೆ ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲ ಕೆರೆ ತುಂಬಿ ತುಳುಕ್ತಾ ಇದ್ದಾವೆ, ತಮಗೆಲ್ಲರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಸಂಭ್ರಮ ಮಾಡಬೇಕೋ ಬೇಡವೋ? ಹಾಗಾಗಿ ಆ ಕಾರ್ಯಕ್ರಮವನ್ನು ಅವರೇ ಹೇಳ್ಕೊಂಡಿದ್ದಾರೆ ತಾನೆ. ನಾವು ಹೇಳ್ತೀನಿ, ನಾನು ಓದೋದು ಕಡೆ ಬಾಗಿನ ಬಿಡೋಂಥ ಸಂದರ್ಭದಲ್ಲಿ ಆ ಕಾಲಘಟ್ಟಕ್ಕೆ ಏನು ಜಗಳೂರಿನಲ್ಲಿ 2018ರಲ್ಲಿ ತಳಬಾಳು ಹುಣ್ಣಿಮೆ ನಡೀತೋ ಅಲ್ಲಿಂದ ಇಲ್ಲಿಯವರೆಗೆ 4 ಜನ ಸಿದ್ದರಾಮಯ್ಯ 2 ಬಾರಿ ಸೇರಿ 4 ಜನ ಮುಖ್ಯಮಂತ್ರಿಗಳು, 4 ಸರ್ಕಾರಗಳು, 4 ಜನ ನೀರಾವರಿ ಸಚಿವರು, 4 ಜನ ಶಾಸಕರು ಎಲ್ಲ ಸೇರಿ ಅದು ನಾನು ಹೇಳ್ತೀನಿ ಮಾಡಿದಷ್ಟು ನೀಡು ಭಿಕ್ಷೆ. ಯಾರ್ಯಾರ ಕಾಲಘಟ್ಟದಲ್ಲಿ ಏನಾಗಿದೆ ಎಲ್ರಿಗೂ ಆಗಬೇಕನ್ನೋಂಥದ್ದು ಅದರಲ್ಲಿ ಅವರೂ ಇದ್ದಾರೆ. ಇಂಥ ಒಂದು ಸಂಭ್ರಮವನ್ನು ನಾವು ಮಾಡೋದು ಮೋಜು ಮಸ್ತು ಅಥವಾ ಅವರ ಪ್ರಚಾರ ಅಂತೇಳಿ, ಪ್ರಚಾರಕ್ಕೆ ನಾನು ಯಾಕೆ ಕೊಡೋನಿದ್ದೇನೆ, ಇನ್ನೂ 3 ವರ್ಷ ಇದೆ ಪ್ರಚಾರ ಮಾಡೋದಕ್ಕೆ, ಚುನಾವಣೆ ಪ್ರಚಾರ ಮಾಡೋದಕ್ಕೆ ಇನ್ನೂ 3 ವರ್ಷ ಬಾಕಿ ಇದೆ. ಈಗ ಯಾಕೆ ನಾನು ಪ್ರಚಾರ ಮಾಡೋಕ್ಕೆ ಹೋಗೋನು? ಅಲ್ಲಿ ಭಾಳ ಚೆನ್ನಾಗಿ ಗೊತ್ತಿದೆ ನಿಮಗೆಲ್ಲರಿಗೂ. ನಾನು ನೇರ ಅಲ್ಲೆಲ್ಲ ಕೇಳಿ, ಹಾಗಾದರೆ ಅವ್ರು ಕರೆದಿಲ್ಲ ಅಂತಾರೆ, ನಾವು ಕರೆದಿದ್ದೀವಿ ಅಂತೀವಿ. ನೀವು ಪ್ರಶ್ನೆ ಮಾಡಿ ನಮಗೆ, ನೀವು ಕರೆದಿರೋದಕ್ಕೆ ಏನು ಆಧಾರ ಇದೆ, ಸಾಕ್ಷಿ ಇದೆ ಅಂತ ಕೇಳಿ. ಅವ್ರು ಕರೆದಿಲ್ಲ ಅನ್ನೋದಕ್ಕೇನು ಆಧಾರ ಸಾಕ್ಷಿ ಇದೆ ಅಂತ ಕೇಳಿ. ನಾವು ಆಧಾರ ಮತ್ತು ಸಾಕ್ಷಿ ಕೊಟ್ಟರು ಒಪ್ಕೊಳ್ತೀರಾ? ಹಾಗಾಗಿ ಒಂದು ಸಮಿತಿ ಇದೆ, ಅಲ್ಲಲ್ಲ ಕೇಳಿ, ಈಗ ನೀವು ಹೇಳಿ ತಪ್ಪೇನಲ್ಲ. ಹಾಗಾಗಿ ಕರೆದಿರೋದಕ್ಕೆ ಸಂಬಂಧಪಟ್ಟ ಅವರಿಗೆ ಬರೀ ಕರೆದಿರೋದಲ್ಲ, ಗೋಷ್ಠಿಗಳು ಬರ್ತಾರೆ, ನಿಮಗೆಲ್ಲರಿಗೂ ಇಂತಿಂಥ ಜವಾಬ್ದಾರಿಯನ್ನು ಕೊಟ್ಟಿದೆ ಅಂತ ಹೇಳಿದೆ. ಒಬ್ಬ ಅದರಲ್ಲಿ ಯಾದವ್ ರೆಡ್ಡಿ ಅಂತ ಒಬ್ಬ ನೀರಾವರಿ ಹೋರಾಟ ಸಮಿತಿಯವರಿದ್ದಾರೆ. ಅವರಿಗೆ ಸ್ವತಃ ಒಂದು ನೀರಾವರಿ ವಿಚಾರವಾಗಿ ಒಂದು ಸಬ್ಜೆಕ್ಟ್ ಕೊಟ್ಟಾರೆ, ನೀವು ಮಾತನಾಡಿ ಅಂಥೇಳಿ. ಎಲ್ಲರಿಗೂ ಪ್ರತ್ಯೇಕವಾಗಿ ಕರೆದಿದ್ದಾರೆ. ಅದರ ಸರ್ವಾಧ್ಯಕ್ಷರು ಇಲ್ಲೇ ಇದ್ದಾರೆ. ಅವರ ನನಗಿಂತ ಹೆಚ್ಚಾಗಿ ಸಾಹಿತ್ಯದಲ್ಲಿ ಕೃಷಿ ಮಾಡಿರೋ ಅದರೆಲ್ಲ ಇದ್ದಾರೆ. ಹಾಗಾಗಿ ನನ್ನದು ಏನಿದೆ ಅದರಲ್ಲಿ ಯಾರೇ ಆಗಲಿ ಒಬ್ಬ ಸ್ವಲ್ಪ ಹೆಚ್ಚು ಕಡಿಮೆ 40 ಕೆರೆ, ಇನ್ನು ಒಂದು ನೀರಾವರಿ ಬರ್ತಿ 40 ಕೆರೆ ಮೇಲಾಗಿದೆ, 40 ಮೇಲಾಗಿದೆ. ಇನ್ನೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮೊನ್ನೆ ರೀಸೆಂಟಾಗಿ ಒಂದು ನಿಮಿಷ, ಹಾಗಾಗಿ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ 8ರಿಂದ 10 ಕೆರೆ ಬಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ ಆಗ್ತದೆ. 30 ಕೆರೆ ಮೇಲೆ ಕೂಡಿ ಬಿದ್ದಿದ್ದಾವೆ. ಡಿನ್ನರ್ ಅಂತ ಕರೀಲಿಲ್ಲ, ಒಂದು ಸಮ್ಮೇಳನ ಮಾಡಬೇಕಾಗಿದೆ. SC ST ಶಾಸಕರು ಸಚಿವರು ಎಲ್ಲರೂ ಬರ್ತಾ ಇದ್ದಾರೆ, ಬನ್ನಿ ಅಂತ ನಮಗೂ ಬಂದಿತ್ತು.
ನಾನು ಹೋಗೋಕ್ಕೂ ನಾನು ತಯಾರಿ ಇದ್ದೆ. ಮತ್ತು ನಾನು ಆಗಲಿ ಅಲ್ಲ ಹೋಗ್ಬೇಕಾಗಿದ್ರೊಳಗೆ ಮತ್ತೆ ಮುಂದೂಡಿದೆ ಅಂತ ವಿಷಯ ಬಂದು, ಹಾಗಾಗಿ ನಾನು ರಾತ್ರಿ ಇಲ್ಲಾಂದರೆ ನಿನ್ನೆ ರಾತ್ರಿ ಅಲ್ಲಿ ಇರಬೇಕಾಗಿತ್ತು. ನಾನು ಇದ್ದು ನೇರವಾಗಿ ಬೆಂಗಳೂರಿನಿಂದ ಇಲ್ಲಿ ಬರಬೇಕಾಗಿತ್ತು, ಪೋಸ್ಟ್ಪೋನ್ ಆಯಿತು. ಹಾಗಾಗಿ ನಾನು ಅರ್ಲಿ 9 ಗಂಟೆಗೆ. ಈಗ ನೋಡಿರಿ, ನಾನು ಆಗಲೇ ಹೇಳಿದೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ಇನ್ನು 2 ವರ್ಷದ ಶಾಸಕ ಅಷ್ಟೇ. ಒಂದು ಮೊದಲನೇ ಅವಧಿಯಲ್ಲಿ ನನ್ನ ಮೊಟ್ಟ ಮೊದಲ ಶಾಸಕ. ಹಾಗಾಗಿ ನಾನು ಆಗಲೇ ಹೇಳಿದೆ, ನಾನು ಒಬ್ಬ ದಲಿತರಿಗೆ ಇದುವರೆಗೆ ಆಗಿಲ್ಲ, ಒಂದು ಸಿ ಎಮ್ ಕೊಟ್ಟರೆ ತಪ್ಪೇನಿಲ್ಲ, ನನ್ನ ವೈಯಕ್ತಿಕವಾಗಿ ಹೇಳೋದು. ಆದರೆ ನಾನು ಅದಕ್ಕೆ ನನ್ನಿಂದ ನನ್ನ ಕೂಗು ತಲುಪೋದಿಲ್ಲ. ಒಂದು ವೇಳೆ ಆಗಲಿಂದರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ನಮ್ಮ ಇವತ್ತೇನು ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ, ಯಾರೇ ಇದ್ದರೂ ನಾವು ತುಂಬ ಸಂತೋಷವಾಗಿ ಪಕ್ಷದ ಶಿಸ್ತಿನ ಸಿಪಾಯಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಭಿವೃದ್ಧಿನೇ ನನ್ನ ಗುರಿಯಾಗಿರ್ತದೆ. ಇಲ್ಲ, ನಾನು ಹಾಕಿಲ್ಲ. ಹಾಗಾಗಿ ನಾನು ಸಹಿ ಹಾಕೋದು ಅಥವಾ ಹಾಕಿದ ತಕ್ಷಣವೇ ಬದಲಾವಣೆ ಆಗ್ತದೆ, ಹಾಕೋದು ಬಿಟ್ಟರೆ ಆಗಲ್ಲ ಅನ್ನೋಂಥದ್ದಲ್ಲ. ಅವರು ವೈಯಕ್ತಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಬಟ್ ನಮ್ಮ ಅಂಥ ಸಂದರ್ಭ ಬಂದರೆ, ನಾನು ಆಲೋಚನೆ ಮಾಡಿ ಸಂದರ್ಭ ಬಂದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಅನ್ನೋಂಥದ್ದಿದ್ದರೆ ನಾವು ಮುಂದೆ ಯೋಚನೆ ಮಾಡ್ತೀವಿ. ಆ ಸಂದರ್ಭ ಬಂದಿಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾನೇನು ಈ ಸಂದರ್ಭದಲ್ಲಿ ಅಲ್ಲ ಯಾವತ್ತೂ ಇದನ್ನು ನನಗೆ ಶಿವಗಂಗಾ ಬಸವಣ್ಣನೂ ಒಳ್ಳೆ ಕ್ಲೋಸ್ ಫ್ರೆಂಡು. ಯಾವಾಗ ನಾನಿಲ್ಲಿ ಕೇಳಿ ನಾನು ಇವ್ರ ಮೇಲೆ ಮುನ್ಸ್ಕೊಂಡು ಹೋಗಿರಲಿಲ್ಲ. ನಾನು ನೇರವಾಗಿ ಜಿಲ್ಲಾಧಿಕಾರಿಗಳು ಬಂದುಬಿಟ್ಟು ನಮ್ಮ ಮೊದಲೇ ಬಾರಿಗೆ ಭೇಟಿಯಾಗಿರಲಿಲ್ಲ, ಆ ವಿಚಾರವಾಗಿ ಕೇಳಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.